ದೇವಾ, ದಯಾಸಾಗರ, ಕರುಣಾಮೂರ್ತಿ, ಕರ ಮುಗಿದು ಬೇಡುವೆ, ಕರುಣಿಸಿ ಕಾಪಾಡು ನನ್ನನ್ನು. ಇಲ್ಲಿಯವರೆಗೆ ಶ್ರಮ ವಹಿಸಿ ದುಡಿದ ನನ್ನ ಕೆಲಸವೆಲ್ಲ ವ್ಯರ್ಥ ಹಾಳಾಗಿ ಹೋಗುತ್ತಿದೆ. ಇನ್ನೊಂದು ನಿಮಿಷದಲ್ಲಿ ನನ್ನ ತಮ್ಮಂದಿರ ಖರ್ಚಿಗೆ ಹಣ ಕೊಟ್ಟು ಕಳಿಸುತ್ತೇನೆಂದು ಹೇಳಿದ ನಾನು ಈಗ ಸುಳ್ಳಾಗುವಂತ ಪ್ರಸಂಗ ಬಂದಿದೆ. ಇಂದು ತಿರುಗಿ ಸಾಲ ಕೊಡುವ ದನಿ ಊರಲ್ಲಿ ಇಲ್ಲದ ಕಾರಣ ಮನೆಯಲ್ಲಿದ್ದ ಚಿನ್ನಾಭರಣವನ್ನಾದರೂ ಮಾರಿ ಹಣ ತರಬೇಕೆಂದರೆ ಸರಾಪಿ ವ್ಯಾಪಾರಸ್ಥರು ಧರಣಿ ಕುಳಿತಿದ್ದಾರೆ. ಈಗ ಏನು ಮಾಡಲಿ ತಂದೆ, ನಾನವರಿಗೇನು ಹೇಳಿ? ಯಾಕನ್ನ ಮನಸ್ಸಿಗೆ ಇಷ್ಟೊಂದು ತ್ರಾಸ ಮಾಡ್ಕೋತಾ ಇದೆಯಾ? ಏನು ನಿಮ್ಮ ವಿಷಯ? ಏನಿಲ್ಲ ಬಾ ಶಂಕರ್, ತಮ್ಮಂದಿರು ರೆಡಿ ಆದರೇನು? ಬರ್ತಾ ಇದ್ದಾರಲ್ಲ, ತಮ್ಮಂದಿರು ಈ ಕಡೆಯಿಂದ ಬರ್ತಾ ಇದ್ದಾರೆ. ಯಾಕಣ್ಣ ಅದೇಕೋ ಒಂದೇ ತೆರನಾಗಿ ಗಡಬಡಿಸಿ ಮಾತಾಡ್ತಿರಲ್ಲ, ಯಾಕೆ? ಅಣ್ಣ, ನಮಗೆ ಕಳಿಸುತ್ತಿರುವ ಹಣದಿಂದ ಏನಾದರೂ ನಿಮಗೆ ತೊಂದರೆಯಾಗುತ್ತಿದೆ ನನ್ನ? ಯಾಕೆ ತಮ್ಮಂದಿರ, ಏನಿಲ್ಲ ನಿಮ್ಮ ಮಾತುಗಳು. ನಾನು ನನ್ನ ಜೀವನವನ್ನಾದರೂ ತ್ಯಾಗ ಮಾಡಿ ನಿಮ್ಮನ್ನು ಓದಿಸಬೇಕೆಂಬ ಛಲ ನನ್ನಲ್ಲಿದೆ. ನೀವು ಯಾವ ಮಾತಿನಲ್ಲಿಯೂ ತಪ್ಪು ತಿಳಿಯಬೇಡಿರಪ್ಪ. ಅಣ್ಣ, ಹಣದುಬ್ಬರದ ಈ ಕಾಲಮಾನದಲ್ಲಿ ನಮ್ಮನ್ನೆಲ್ಲ ಓದಿಸಿ ದೊಡ್ಡ ಅಭ್ಯಾಸದಲ್ಲಿ ಅಧಿಕಾರದ ಪಟ್ಟಗಟ್ಟಬೇಕೆನ್ನುತ್ತಿರುವ ನಿನ್ನ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವನ್ನ. ಆದರೆ ನಿಮ್ಮ ಜೀವಕ್ಕೆ ಇಷ್ಟೊಂದು ತೊಂದರೆ ಕೊಟ್ಟು ನಾವು ಮಾಡುವಂತ ಸಾಧನೆ ಆದರೂ ಏನನ್ನ? ಅಣ್ಣ, ನಾನೊಂದು ಮಾತು ಹೇಳುತ್ತೀನಿ, ತಪ್ಪಾಗಿ ಭಾವಿಸಬೇಡ. ನಾನು ನಿನ್ನೊಂದಿಗೆ ಸೇರಿ ದುಡಿದು ಸಂಪಾದನೆ ಮಾಡಿ ತಮ್ಮಂದಿರನ್ನು ಓದಿಸೋಣ. ಅವರಷ್ಟೇ ಓದಲಿ ನಿನ್ನ ಮಾತಿನ ಒಪ್ಪಿಗೆ ಬೇಡುತ್ತೇನನ್ನ. ನಾನು ನಿನ್ನೊಂದಿಗೆ ಸೇರಿ ದುಡಿತೇನನ್ನ. ಶಂಕರ್, ಇದೇ ಮಾತನ್ನು ಇನ್ನೊಂದು ಸಲ ನನ್ನ ಎದುರಿಗೆ ಆಡಿದ್ದಾದರೆ ನಿನ್ನ ಪರಿಣಾಮ ನೆಟ್ಟಗಾಕಿಲ್ಲ. ಶಂಕರ್, ಮೊದಲು ನೀನು ಓದಬೇಕು, ಆಮೇಲೆ ನಿನ್ನ ತಮ್ಮಂದಿರನ್ನು ಓದಿಸಬೇಕು. ಅದಕ್ಕೆ ನನ್ನ ಸರ್ವ ಆಸ್ತಿಯಲ್ಲ ಮತ್ತೊಬ್ಬರ ಸತ್ತಾದರೂ ಚಿಂತೆ ಇಲ್ಲ. ನನ್ನ ತಮ್ಮಂದಿರರು ಓದಿ ವಿದ್ಯಾವಂತರಾಗಿ ಈ ನಾಡನ್ನೇ ಬೆಳಗುವ ಜ್ಯೋತಿಯಾಗಬೇಕು. ಆಗಲೇ ನನ್ನ ಆತ್ಮಕ್ಕೆ ಶಾಂತಿ. ಕ್ಷಮಿಸಣ್ಣ, ನೀವು ತ್ರಾಸು ಮಾಡ್ಕೊಳ್ಳೋದನ್ನ ಮರೆಯಲ್ಲಿ ನಿಂತುಕೊಂಡು ನೋಡು ಈ ಮಾತುಗಳನ್ನ ಆಡಬೇಕಾಗಿತ್ತು. ನನ್ನ ಮನಸ್ಸಿನಿಂದ ನಿಮಗೇನಾದರೂ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿ. ಹೌದು ಶಂಕರ್, ಹೌದು. ವಿಧಿಗೆ ನಾವು ಎದುರಾಗಿ ನಿಂತಾಗಲೇ ಗುರಿ ಮುಟ್ಟುವುದು. ಹಾ ತಮ್ಮಂದಿರ, ಇವತ್ತು ತಿಳಿಯದೆ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೇನೆ. ಅದಕ್ಕೆ ತಾವು ಏನನ್ನ ನೀವು ಮಾಡಿರುವಂಥ ತಪ್ಪು? ನೀವು ಮಾಡಿದ ತಪ್ಪಿನಲ್ಲಿ ನಮಗೂ ಅರ್ಧ ಭಾಗವಿರಲಿ, ನಿಮಗಾದ ಶಿಕ್ಷೆ ನಮಗೂ ಆಗಲಿ. ಹೌದಣ್ಣ, ಒಂದೇ ಬಳ್ಳಿಯ ಕಾಯಿಗಳಾದ ನಮ್ಮಲ್ಲಿ ಸಿಹಿ ಇರಬಾರದು, ಭಿನ್ನ ಭೇದ ಕೂಡ ಇರಬಾರದು. ಅಂದಾಗ ಈ ಬಳ್ಳಿಯ ಕಾಂಡವಾದ ನಿಮಗೆ ಇಷ್ಟೊಂದು ಪೆಟ್ಟು ಬಿದ್ದಿತ್ತಂದರೆ ಕಾಯಿಗಳಾದ ನಾವು ಹೇಗೆ ತಡೆಯುವುದನ್ನ? ಹೇಗೆ ತಡೆಯುವುದು? ಹೇಳಿ ಅಣ್ಣ, ಹೇಳಿ, ಅದಾವ ತಪ್ಪು? ನೀವೆಲ್ಲರೂ ನನ್ನ ಮಾತನ್ನು ನಂಬುತ್ತೀರಿ ಎಂದು ನಂಬಿ ಹೇಳಲಿ. ನೀವು ಹಾಕಿದ ಗೆರೆ ದಾಟಿದರೆ ಆ ಮಾರುತೇಶ್ವರನ ಮೇಲಾಣಿ. ನಿಮ್ಮ ಜೀವಮಾನದಲ್ಲಿ ತಪ್ಪೇ ಮಾಡದೇ ಇರುವಾಗ ಅದ್ಯಾವ ವಿಧಿ ಬಂದು ಬಿದ್ದಿರುತ್ತದೆ ಹೇಳಿರಿ? ಈಗ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇನ್ನೊಂದು ನಿಮಿಷದಲ್ಲಿ ನಿಮ್ಮ ಖರ್ಚಿಗೆ ಹಣ ಕೊಟ್ಟು ಕಳಿಸುತ್ತೇನೆಂದು ಹೇಳಿದ ನಾನು ಊರೆಲ್ಲ ಅಲಿದಾಡಿದರೂ ಎಲ್ಲಿಯೂ ಹಣ ದೊರಕದ ಕಾರಣ ಈ 3 ತೊಲೆ ಬಂಗಾರದ ಉಂಗುರವನ್ನು ಮಾರಿ ನಿಮ್ಮ ಓದನ್ನು
ಅಣ್ಣ 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 ಎಂತ ಘೋರವಾದ ಶಿಕ್ಷೆಗೆ ಎಡೆ ಮಾಡಿದೆಯೋ ನಮ್ಮನ್ನು. ಅಯ್ಯೋ ದೇವರಂತಿರುವ ನನ್ನ ಕಾಲಿಗೆ ಬೀಳುವುದೇ. ಅಣ್ಣ ಆಡಿದ ದೇವ ಮಲ್ಲಿಕಾರ್ಜುನ, ಇಷ್ಟೊಂದು ಪರೀಕ್ಷಿಸುವ ಸಲ ಬದಲಾಗಿ ನಮ್ಮನ್ನು ಬಲಿಪಡಿಸಿಕೊಳ್ಳಬಾರದೆ ದೇವ. ಅಣ್ಣ ಮಾಡಿದ ಪಾಪ ಮಹಾಕೂಟದಲ್ಲಿ ಕಳೆಯುತ್ತಾರಂತೆ, ಕೂಡಿದ ಪಾಪ ಕೂಡಲ ಸಂಗಮದಲ್ಲಿ ಕಳೆಯುತ್ತಾರಂತೆ. ಅಣ್ಣ ಅಣ್ಣ, ನಾವು ನಿಮ್ಮ ಕಡೆಯಿಂದ ಕಾಲು ಬೀಳಿಸಿಕೊಂಡ ಪಾಪವನ್ನು ಯಾವ ಜನ್ಮದಲ್ಲಿ ಕಳೆಯುವುದಲ್ಲ. ಅಯ್ಯೋ ದುರ್ವಿಧಿಯೇ, ಅಣ್ಣನಿಗೆ ಇಷ್ಟೊಂದು ಕಷ್ಟ ಕೊಡುವುದಕ್ಕಿಂತ ನಮ್ಮನ್ನು ಒಂದು ಸಾರಿ ಬಲಿ ತೆಗೆದುಕೊಳ್ಳಬಾರದೆ. ಹಿರಿಯಣ್ಣನೇ ಹಡದ ತಂದೆಯೆಂದು ಶ್ರುತಿಗಳೇ ಜಗಕ್ಕೆ ಸಾರುತ್ತಿರುವಾಗ ತಂದೆಯಿಂದ ಕಾಲು ಹಿಡಿಸಿಕೊಂಡ ನಾವು ಪಾಪಿಗಳು. ನಮಗಿನ್ನೂ ಓದುವುದೇ ಬೇಡ, ನೀವು ನಗುತ್ತಾ ಸುಖದಿಂದಿದ್ದರೆ ಅದುವೇ ನಮಗೆ ಸಂತೋಷ. ನೀವೆಲ್ಲರೂ ನನ್ನ ಮಾತನ್ನು ಮೀರಿದರೆ ನನ್ನಾನೇ, ನನ್ನ ಮಾರು ದೇಶದ ಮೇಲಾನೆ. ಮೊದಲು ಇವುಗಳನ್ನು ತೆಗೆದುಕೊಳ್ಳಿ. ಇದು ಈ ನಿಮ್ಮ ಹಿರಿಯಣ್ಣನ ಆಜ್ಞೆ. ಶಂಕರ್, ಆಯ್ತಟ, ಈ ಅಣ್ಣ ನಮ್ಮನ್ನ ನೋಯಿಸೋ ದ್ರೋಹಿಗಳು ನಾವಾಗಲರೆವು. ಅಣ್ಣ, ನಾವೇನು ಬರ್ತೀವಿ, ನಮಗೆ ಆಶೀರ್ವಾದ ಮಾಡಿರಿ. ಎದ್ದೇಳಿ ಸಹೋದರರೇ, ಈ ನಾಡಿನ ನವಚೇತನದ ಚಿಲುಮೆಗಳು ನೀವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಲೋಕರಕ್ಷಕರೆಂದು ವಿಖ್ಯಾತರಾಗಿ ಸಾತ್ವಿಕ ಗುಣದ ಸಾಧುಗಳಾಗಿ 6 ಗುಣ ಒಳಿದು 3 ಗುಣ ಉಳಿದು ಮಾತೆಯಾದ ಈ ಭೂಮಿ ತಾಯಿಯರನ್ನು ತೀರಿಸಿರೆಂದು ನಿಮಗೆ ನನ್ನ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡುವೆ. ಜೀವನ ಸಾಕು ತಂದೆ ಮಾರುತೇಶ್ವರ, ಎಂಥ ಸಹೋದರ ರತ್ನಗಳನ್ನು ದಯಪಾಲಿಸಿದೆ ನೀನು ನನಗೆ. ಈ ನಮ್ಮ ಬಾಂಧವ್ಯವನ್ನು ನೋಡಿದ ಈ ನಾಡಿನ ಸಹೋದರರಿಗೆಲ್ಲ ಇಂಥದ್ದೇ ಭಾಗ್ಯವನ್ನು ದಯಪಾಲಿಸುತ್ತಂತೆ, ಇಂಥದ್ದೇ ಭಾಗ್ಯವನ್ನು ದಯಪಾಲಿಸುತ್ತೆ.
la 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 la